ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಾಂಭವಿ ಅವರೇ, ಪಾರ್ಥ ಅವ್ರಿಗೆ ಏನ್ ಅಡಿಗೆ ಇಷ್ಟ ಆಗತ್ತೆ? ಯಾವ್ದನ್ನ ಅವ್ರು ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ? ನಿಮಗ್ ಗೊತ್ತಿರತ್ತಲ್ವಾ, ಅದಕ್ಕೆ ಕೇಳ್ದೆ. ಅಪ್ಪಿ, ಸಾರಿ ಟು ಇಂಟರ್ಫಿಯರ್. ಅದು ಶಾಂಭವಿ ಅವರು ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ, ಸೊ ಅವ್ರಿಗಿದೆಲ್ಲ ಗೊತ್ತಿರಲ್ಲ. ಬಟ್ ಪಾರ್ಥ ಅವ್ರ ಇಷ್ಟ ಕಷ್ಟ ನಿನಗೆ ಗೊತ್ತಿರ್ಬೇಕಲ್ವಾ? ನೀನ್ ತಾನೇ ಅವ್ರ ಹೆಂಡ್ತಿ. ಅವ್ರಿಗೇನು ಇಷ್ಟ ಇಲ್ಲ ಅದನ್ನ ಲವ್ ಮಾಡ್ಬೇಕಾದ್ರೆ ನೀನು ಮಾತಾಡ್ಕೊಂಡಿಲ್ವಾ? ಗೊತ್ತಿಲ್ವಾ ನಿಂಗೆ? ಗೊತ್ತು, ತಿಳ್ಕೊಂಡಿದ್ದೀನಿ. ಪಾರ್ಥ ಅವ್ರಿಗೆ ನಾನು ಏನ್ ಮಾಡಿದ್ರು ಇಷ್ಟ, ನಾನು ಏನ್ ಮಾಡಿದ್ರು ತುಂಬಾ ಖುಷಿಯಿಂದ ತಿಂತಾರೆ. ಒಳ್ಳೇದು. ನಾನೇನೋ ನೀನೇನು ಗೊತ್ತಿಲ್ಲ, ನೀನೇನು ತಿಳ್ಕೊಂಡೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ನೀನೆಲ್ಲಾನು ತಿಳ್ಕೊಂಡಿದ್ಯಾ. ಜಾಣೆ. ಎಷ್ಟೇ ಆದ್ರೂ ನನ್ನ ತಂಗಿ ಅಲ್ವಾ? ತಂಗಿ ಅಷ್ಟೇ ಅಲ್ಲ, ಈ ಮನೆ ಸೊಸೆ ಕೂಡ ಅಲ್ವಾ? ಸೊ ನನಗೆಲ್ಲ ಗೊತ್ತಿರಲೇಬೇಕು. ಅದಕ್ಕೆ ಒಂದೊಂದಾಗೆ ಗೊತ್ತು ಮಾಡ್ಕೋತಾರೆ. ಒಳ್ಳೇದು. ನನಗೆ ಈ ನಾನ್ ವೆಜ್ ಆಗಿ ಬರಲ್ಲ. ನಾನು ವೆಜ್ ಐಟಮ್ ಮಾಡ್ತೀನಿ. ಎಲ್ಲೆಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಕೇಳ್ದಾಗ ಕೊಡಿ, ಓಕೆನಾ? ಸರಿ ಮೇಡಮ್. ಗೌತಮ್ ಅವ್ರು ಹೇಳಿದ ಹಾಗೆ ಈ ಐಡಿಯಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಅನ್ಕೊಡೋದಕ್ಕಿಂತ ಜಾಸ್ತಿನೇ ವರ್ಕೌಟ್ ಆಗ್ತಿದೆ. ಎಷ್ಟು ಸರ್ಕಸ್ ಮಾಡ್ತಿದ್ಯಾ ಅಪ್ಪಿ. ಅಯ್ಯೋ ಪಾಪ ಅನ್ಸುತ್ತೆ. ಅಪ್ಪಿ, ಅಳ್ತಿದ್ಯಾ? ನಾನೇನು ಅಳ್ತಿಲ್ಲ. ಆನಿಯನ್ ಕಟ್ ಮಾಡ್ತಿದ್ದೀನಲ್ವಾ, ಅದಕ್ಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ನಿನಗಿದೆಲ್ಲ ರೂಢಿ ಇಲ್ಲ. ಕೊಡು, ನಾನು ಮಾಡ್ಕೊಡ್ತೀನಿ. ಬೇಡ ಬೇಡ ಬೇಡ, ನನ್ನ ಗಂಡನಿಗೋಸ್ಕರ ಅಲ್ವಾ, ನಾನೇ ಮಾಡ್ತೀನಿ. ಇದೇ ನನಗೂ ಬೇಕಾಗಿದ್ದಿದ್ದು. ನಿತೀಶ್ ಅವರೇ, ಸರಿಗೆ ಇಷ್ಟ ಅಂದ್ಬಿಟ್ಟು ಸ್ಪೈಸಿ ಫುಡ್ ಮಾಡಿದ್ದೀನಿ. ಮಸಾಲೆ ಜಾಸ್ತಿಯಾಗಿ ಅಸಿಡಿಟಿ ಆಗೋದು ಬೇಡ, ಅದಕ್ಕೆ ಸೌತೆಕಾಯಿ ಇಟ್ಟಿದ್ದೀನಿ. ಅದು ಫುಲ್ ಖಾಲಿ ಮಾಡಬೇಕು. ಮೇಡಮ್ ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿ, ಸರಿನಾ? ಸರಿ ಮೇಡಮ್, ಹೇಳ್ತೀನಿ. ಆರ್ಡರ್ ಗಿಡ್ರ್ ಅಂತ ಹೇಳ್ಬೇಡಿ, ನಾನು ಸುಮ್ಮನೆ ತಮಾಷೆ ಮಾಡಿದೆ. ಹೊಟ್ಟೆ ತುಂಬ ಊಟ ಮಾಡಕ್ಕೆ ಹೇಳಿ. ಸರಿ ಮೇಡಮ್. ನಿಮ್ಗೋಸ್ಕರ ಒಂದು ಬಾಕ್ಸ್ ಇಟ್ಟಿದ್ದೀನಿ. ಓಕೆ ಮೇಡಮ್, ಬರ್ತೀನಿ. ನಿತೇಶ್ ಅವರೇ, ಒಂದು ನಿಮಿಷ. ಇದನ್ನ ಪಾರ್ಥ ಅವ್ರಿಗೆ ಕೊಟ್ಬಿಡಿ. ಸರಿ ಮೇಡಮ್. ಆ್ಯಂಡ್ ಅವ್ರಿಗೆ ಹೇಳಿ ಊಟ ಆದಮೇಲೆ ಟೇಸ್ಟ್ ಹೇಗಿತ್ತು ಅಂತ ನನಗೆ ಫೋನ್ ಮಾಡಿ ಹೇಳೋದಕ್ಕೆ. ಇದು ಇಂಪಾರ್ಟೆಂಟ್. ಓಕೆ ಮೇಡಮ್, ಫೋನ್ ಮಾಡಕ್ಕೆ ಹೇಳ್ತೀನಿ. ಅಕ್ಕ, ಏನು ಚಪ್ಪಾಳೆ ಹೊಡಿತಾ ಇದೆಯಾ? ನೀನು ಇಷ್ಟೆಲ್ಲ ಅಡುಗೆ ಮಾಡಿದ್ಯಲ್ಲ, ನಿನ್ನ ಎಫರ್ಟ್ಸ್ನ ಅಪ್ರಿಷಿಯೇಟ್ ಮಾಡ್ತಿದ್ದೀನಿ. ನಿಜವಾಗ್ಲೂ ಅಪ್ಪಿ, ನೀನು ಅಡುಗೆ ಮಾಡ್ತೀಯ ಅಂತ ಗೊತ್ತಿತ್ತು, ಬಟ್ ಈ ಮಟ್ಟಿಗೆ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ ನನಗೆ. ನಿರೀಕ್ಷೆಗೂ ಮೀರಿ ಪ್ರದರ್ಶನ ಕೊಟ್ಟರು ಅಂತಾರಲ್ಲ, ಹಾಗಾಯ್ತು. ನನಗಂತೂ ಇವತ್ತು ಎಷ್ಟು ಖುಷಿ ಇದೆ, ಅಷ್ಟೇ ಆಶ್ಚರ್ಯನೂ ಇದೆ. ನಮ್ಮಪ್ಪಿ ಯಾವಾಗಪ್ಪ ಇದನ್ನೆಲ್ಲ ಕಲ್ತ್ಲು ಅಂತ. ರಿಯಲಿ ವೆರಿ ಪ್ರೌಡ್ ಆಫ್ ಯು. ಕೀಪ್ ಇಟ್ ಅಪ್. ಥ್ಯಾಂಕ್ಸ್. ಬಾ ಪಾರ್ಥ, ಲೆಟ್ಸ್ ಹ್ಯಾವ್ ಲಂಚ್. ಓ, ಇದೇನು ಎರಡೆರಡು ಕ್ಯಾರಿಯರ್ ಕಳಿಸ್ಬಿಟ್ಟಿದ್ದಾರೆ ಸರ್, ಒಂದು ನಿಮಗೆ, ಇನ್ನೊಂದು ಚಿಕ್ಕ ಯಜಮಾನ್ರಿಗೆ. ನೈಸ್ ಸರ್, ಅದು ಚಿಕ್ಕ ಯಜಮಾನ್ರು ಸರ್, ನಿಮ್ದು ಅದು. ಓ, ಓಕೆ ಸರ್. ಸೌತೆಕಾಯಿ ಇದೆಯಂತೆ, ಮಿಸ್ ಮಾಡ್ದಂಗೆ ತಿನ್ಬೇಕಂತೆ ಸರ್. ಓಕೆ. ಸರ್, ಊಟ ಆದ್ಮೇಲೆ ಮಿಸ್ ಮಾಡ್ದಂಗೆ ಮೇಡಮ್ ಕಾಲ್ ಮಾಡಿ ಹೇಳ್ಬೇಕಂತೆ. ನಿಂದು ಊಟ ಆಯ್ತಾ? ಸರ್, ಮೇಡಮ್ ಕೊಟ್ಟಿದ್ದಾರೆ, ಬಾಕ್ಸ್ ಎತ್ ಮಾಡಿಕೊಂಡಿದ್ದೀನಿ. ಟೈಮ್ ಆಯ್ತು, ಫಸ್ಟ್ ಊಟ. ಓಕೆ ಸರ್. ಓಕೆ. ಕಮ್ ಪಾರ್ಥ. ಬಿಗ್ ಬ್ರೋ, ಯು ರಿಯಲಿ ಗ್ರೇಟ್ ಮ್ಯಾನ್. ವೈ? ಅಲ್ಲ, ನಮ್ಮ ಡ್ರೈವರ್ನು ಊಟ ಆಯ್ತಾ ಅಂತ ಎಷ್ಟು ಚೆನ್ನಾಗಿ ವಿಚಾರಿಸ್ಕೋತೀಯ. ಎಷ್ಟೇ ಆಗಲಿ ಅವರು ಮನುಷ್ಯರಲ್ವೇನಾ? ಏನು ಹೇಳು ಪಾರ್ಥ, ಯು ಆರ್ ವೆರಿ ಲಕ್ಕಿ. ನನಗಾದ್ರೆ ಮದುವೆ ಹೊಸದ್ರಲ್ಲಿ ಅಜ್ಜಿ ಫೋರ್ಸ್ ಮಾಡಿ ರೆಕಮೆಂಡ್ ಮಾಡಿ ಆಮೇಲೆ ಭೂಮಿಕಾ ಅವರು ನನಗೆ ಅಡುಗೆ ಮಾಡಿ ಕಳಿಸಿದ್ದು. ನೀವು ನೋಡಪ್ಪ, ಅಪೇಕ್ಷಾ ಫಸ್ಟ್ ಏನೇ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ವೆರಿ ಗುಡ್. ಏಯ್, ಒಂದು ಸೆಕೆಂಡ್.
ಫಸ್ಟ್ ನಾನು ಇದನ್ನ ಟೇಸ್ಟ್ ಮಾಡ್ತೀನಿ ಇರು. ಓಕೆ. ಆಹಾ. ಅಪೇಕ್ಷಾ ಕೈ ರುಚಿ. ಚಿಯರ್ಸ್. ಅಯ್ಯೋ, ಏನಪ್ಪ ಇದಕ್ಕೆ ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ. ಇದೇನಾದರೂ ಪಾರ್ಥ ತಿಂದರೆ ಅವರಿಬ್ರು ಸಂಬಂಧ ಸರಿ ಹೋಗೋದಿರಲಿ, ಇನ್ನೂ ಹಾಳಾಗೋಗುತ್ತೆ. ಹಾಗೋದಕ್ಕೆ ಬಿಡಬಾರ್ದಲ್ಲ. ಬ್ರೋ, ಹೇಗಿದೆ ಟೇಸ್ಟ್? ಸೂಪರ್ ಆಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಸೂಪರ್ ಹಿಟ್, ಸೂಪರ್ ಆಗಿದೆ ಕಣ. ಬಾಬಾ, ಹಾಗಾದ್ರೆ ಟ್ರೈ ಮಾಡಲೇಬೇಕು. ನಾನು ಇದನ್ನು ತಿಂತೀನಿ, ನೀನು ಇದನ್ನು ತಿನ್ನು. ಬಿಗ್ ಬ್ರೋ, ದಿಸ್ ಇಸ್ ನಾಟ್ ಫೇರ್ ಮ್ಯಾನ್. ಅಲ್ಲ, ಅಪೇಕ್ಷಾ ಅವರು ನನಗೆ ಅಂತ ಅಷ್ಟು ಪ್ರೀತಿಯಿಂದ ಮಾಡಿ ಕಳ್ಸಿದ್ದಾರೆ, ನಾನು ತಿನ್ನಿಲ್ಲ ಅಂದ್ರೆ ತಪ್ಪಾಗತ್ತೆ ಮ್ಯಾನ್. ಕರೆಕ್ಟು. ಏನು ಗೊತ್ತಾ, ಭೂಮಿಕಾ ಅವ್ರ ಕೈ ರುಚಿನ ನಾನು ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿದ್ದೀನಿ, ಟೇಸ್ಟ್ ಮಾಡಿಬಿಟ್ಟಿದ್ದೀನಿ. ನೀ ತಿನ್ನೋ, ಅಪೇಕ್ಷಾ ಕೈ ರುಚಿನ ಇವತ್ತು ನಾನು ತಿಂತೀನಿ. ಓಕೆ? ಓಕೆ, ಬಟ್ ಆದ್ರೂ ಇಲ್ಲ, ಗೀದ್ರೂ ಇಲ್ಲ. ಕೈ ಮುರಿದು ಬಿಡ್ತೀನಿ ಈ ಕಡೆ ಕೈ ಹಾಕಿದ್ರೆ. ಓಕೆ, ಅದನ್ನು ತಿನ್ಬೇಕು. ಇಟ್ಸ್ ಮೈ ಆರ್ಡರ್. ಓಕೆ. ಓಕೆ. ಸ್ವೀಟಾ? ಓಕೆ, ಸ್ವೀಟ್. ಐ ಆಲ್ಸೋ ಟೇಸ್ಟ್. ನೋ, ದಟ್ ಈಸ್ ನಾಟ್ ಯುವರ್ ಡಿಪಾರ್ಟ್ಮೆಂಟ್. ಅದು ಅಷ್ಟೇ ನಿನ್ನ ಡಿಪಾರ್ಟ್ಮೆಂಟ್. ಅಲ್ಲ, ಒಂದು ಸ್ವಲ್ಪ. ನೋ. ಓಕೆ. ತುಂಬ ಚೆನ್ನಾಗಿದೆ ಕಣ. ಬಾ, ಸ್ವೀಟ್ ಅಂತೂ ಸೂಪರ್, ಕರೆಕ್ಟಾಗಿದೆ ಸ್ವೀಟ್. ಸಕ್ಕತ್ತಾಗಿದೆ. ಹೌದಾ? ಎಂಜಾಯ್ ಎಂಜಾಯ್ ಎಂಜಾಯ್. ಚೆನ್ನಾಗಲ್ಲ? ಸೋ ಡಿಲಿಷಿಯಸ್ ಮ್ಯಾನ್. ಐ ನೋ ಅಪೇಕ್ಷೆ ಅನಿಸುತ್ತೆ, ಸಿಕ್ಕಾಪಟ್ಟೆ ಡೆಲಿಷಿಯಸ್ ಆಗಿ ಮಾಡಿದ್ದಾರೆ. ತಗೋ. ಥ್ಯಾಂಕ್ಸ್ ಅಕ್ಕರೆ, ತುಂಬಾ ತುಂಬಾ ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸು. ತುಂಬಾನೇ ಕಲ್ತು ಬಿಟ್ಟಿದೀಯ ಮಲ್ಲಿ ನೀನು. ಹ್ಞೂ ಅಕ್ಕರೆ, ಕಲೀಲೇಬೇಕಲ್ಲ. ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು. ಬದಲಾವಣೆ ಜಗದ ನಿಯಮ ಅಂತ ನಮ್ಮ ಸ್ಕೂಲ್ನಾಗೆ ಕರಿ ಬೋರ್ಡ್ ಮ್ಯಾಗೆ ಸುಭಾಷಿತ ಬರೀತಿದ್ರಲ್ಲ, ಮರ್ತೋಗ್ಬಿಟ್ರಾ? ಓ, ಹಾಗೆ. ಮಾತಾಡಿದ್ ಸಾಕು, ತಿನ್ನು. ಹೇಗಿದೆ? ತುಂಬಾ ಸಂದಾಗೈತೆ ಅಕ್ಕರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.